ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಈ ಅಪ್ಡೇಟ್ಸ್ ಗಳನ್ನ ಕೇಳಿದ್ರೆ ಏನಪ್ಪಾ ಇಷ್ಟೊಂದು ಇದ್ಯಾ, ಇಷ್ಟೊಂದು ಗೊತ್ತಿಲ್ದಂಗೆ ನಡೀತಾ ಇರುತ್ತಾ ಹಿಂದೆನೆ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕೆಲವೊಂದಷ್ಟು ಜನರಿಗೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ಕೆಲವೊಂದಷ್ಟು ಜನ ಇವಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಕೂಡ ಹಾಕಬಹುದು. ಯಾರಿಗೆ ಈ ಅವಕಾಶನ ಕೊಟ್ಟಿದ್ದಾರೆ, ಎಷ್ಟು ನಂಬರ್ಸ್ ಅಲ್ಲಿ ರೇಷನ್ ಕಾರ್ಡು ಅಂತ್ಯೋದಯ, BPL, APL ಎಷ್ಟು ಕೋಟಿ ಜನ ನಮ್ಮ ಒಂದು ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳು ಆಗಿದ್ದಾರೆ, ಇದ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ಬಿಡ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ರೇಷನ್ ಕಾರ್ಡ್ ಹೊಸ ಅಪ್ಲಿಕೇಶನ್ಸ್ ಗಳು ಹಾಕ್ಬೇಕು ಅಂತ ಕಾಯ್ತಾ ಇರೋರಿಗೆ ತುಂಬಾ ಇನ್ಫಾರ್ಮೇಶನ್ ಕೂಡ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ಬಿಡೋಣ. ಸೊ ಮ್ಯಾಟರ್ ಏನು ಅಂತ ಅಂದ್ರೆ, ಇವಾಗ ರೇಷನ್ ಕಾರ್ಡು ಆದ್ಯತೆ, BPL ರೇಷನ್ ಕಾರ್ಡ್ಗೆ ಆದ್ಯತೆಯನ್ನ ಯಾರ್ಯಾರಿಗೆ ಕೊಡ್ತಾರೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕಾದ್ರೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಮೆಜಾರಿಟಿ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇದೆ, ತುರ್ತು ಸಮಸ್ಯೆಗಳು, ಹೆಲ್ತ್ ಸಮಸ್ಯೆಗಳಿದೆ, ಇಂಥವ್ರಿಗೆ ಪ್ರಯಾರಿಟಿನ ಕೊಟ್ಬಿಟ್ಟು ನಮ್ಗೆ ಏನು ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಅಂತ ತಿಳಿಸ್ತಾ ಇದ್ರು. ಆದ್ರೆ ಇವಾಗ ಇದರಲ್ಲಿ ಎರಡು ವಿಚಾರನ ಇಂಪಾರ್ಟೆಂಟ್ ಆಗಿ ನಾವು ಮಾತಾಡೋಣ. ಒಂದು ಓಕೆ, ಇನ್ನೊಂದನ್ನು ಓಕೆ ಅಂತ ಇನ್ನೊಂದು ಹೊಸದಾಗಿ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋ ಒಂದು ಜನಾಂಗಕ್ಕೆ ಕೊಟ್ಟಿದ್ದಾರೆ. ಸೊ ಇವಾಗ ನಿಮಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರೆ, ಆರೋಗ್ಯ ಸಮಸ್ಯೆ ಇರೋರಿಗೆ ಮತ್ತೊಮ್ಮೆ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ಸ್ ಗಳಿಗೆ ಓಪನ್ ಮಾಡಿದ್ದಾರೆ. ಈ ಶ್ರಮ ಕಾರ್ಡ್ ಇದ್ದವ್ರಿಗೂ ಓಪನ್ ಮಾಡಿದ್ದಾರೆ. ಸೊ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಏನಾಗ್ತಿತ್ತು ಅಂತ ಅಂದ್ರೆ, ಲಾಸ್ಟ್ ಮಂತ್ ಸ್ಟಾಪ್ ಮಾಡಿದ್ರು, ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಅವ್ರಿಗೆ ಯಾವಾಗ್ಲೂ ಇರುತ್ತೆ, ತೊಂದರೆ ಇಲ್ಲ. ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಸ್ವಲ್ಪ ಟೈಮ್ ಹೋಲ್ಡ್ ಮಾಡಿದ್ರು, ಇವಾಗ ಮತ್ತೊಮ್ಮೆ ಶುರು ಮಾಡಿದ್ದಾರೆ. ಸೊ ಈ ಶ್ರಮ ಕಾರ್ಡ್ ಇದ್ದವ್ರಿಗೂ ಕೂಡ ಇವಾಗ ಅವಕಾಶನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹೊಸ ಯಾರಿಗೆ ಕೊಡ್ತಾ ಇದ್ದಾರೆ ಸಮುದಾಯ ಅಂತ ಅಂದ್ರೆ, ಬುಡಕಟ್ಟು ಜನಾಂಗದವರಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಯಾವಾಗ್ಲೂ ರೇಷನ್ ಕಾರ್ಡ್ ಅರ್ಜಿಯಲ್ಲಿ ನಾವು ಬಂದಾಗ ಫಸ್ಟ್ ನಮಗೆ ಈ ಶ್ರಮ ಕಾರ್ಡು ಮತ್ತೆ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಕೊಡ್ತಾ ಇದ್ರು. ಬಟ್ ಇವಾಗ ಹೊಸದಾಗಿ ಈ ಒಂದು ವಿಚಾರದಲ್ಲಿ, ಅಥವಾ ಇವಾಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಬುಡಕಟ್ಟು ಜನಾಂಗದವ್ರನ್ನು ಕೂಡ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಆಡ್ ಮಾಡ್ಕೊಂಡಿರೋದ್ರಿಂದ ಈಗ ಕೆಲವೊಂದಷ್ಟು ಅಡ್ವಾಂಟೇಜ್ ಕೂಡ ಆಗುತ್ತೆ. ಬುಡಕಟ್ಟ ಜನಾಂಗದವ್ರಿಗೆ ಆಕ್ಚುಲಿ ತುಂಬಾ ರೇಷನ್ ಕಾರ್ಡ್ಗಳು ಬೇಕಾಗುತ್ತೆ. ಅದರಲ್ಲಿ ಕೆಲವರು BPL ಇರ್ತಾರೆ, ಕೆಲವರು ಅಂತ್ಯೋದಯ ಅವರು ಇರ್ತಾರೆ. ಸೊ ಇಂಥವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಪ್ಲಿಕೇಶನ್ಸ್ ಗಳನ್ನ ಓಪನ್ ಮಾಡಿದ್ದಾರೆ. ಸೊ ಈ ಶ್ರಮ ಕಾರ್ಡ್ ಇದ್ದವರು ರೇಷನ್ ಕಾರ್ಡ್ ಬೇಕು ಅಂದ್ರೆ ಅಪ್ಲೈ ಮಾಡಬಹುದು. ಹೆಲ್ತ್ ಎಮರ್ಜೆನ್ಸಿ ಇರೋರು ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ, ಏನೇ ಡಾಕ್ಯುಮೆಂಟೇಶನ್ಸ್ ಹಾಸ್ಪಿಟಲ್ ಇದೆ ಅದನ್ನ ಸಬ್ಮಿಟ್ ಮಾಡ್ಬಿಟ್ಟು ಕೊಡಬಹುದು. ಮತ್ತೆ ಬುಡಕಟ್ಟು ಜನಾಂಗದವರು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ನ ಹಾಕಬಹುದು. ಸೊ 3 ಕ್ಯಾಟಗರಿ ಅವರಿಗೆ ಇವಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಕೆಲವೊಂದಷ್ಟು ಏನು ಅಂತ ಅಂದ್ರೆ, ಅಕ್ರಮವಾಗಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಮಾಡ್ತಾನೆ ಬರ್ತಾ ಇದಾರಲ್ವಾ. ಇದರಲ್ಲಿ ಇವಾಗ ಕೆಲವೊಂದಷ್ಟು ವಿಚಾರ ಏನು ಅಂತ ಅಂದ್ರೆ, 25 ಲಕ್ಷಕ್ಕಿಂತ ಅಧಿಕೃತವಾಗಿರುವಂತವ್ರು GST ಪೇಯರ್ಸ್ ಆಗಿದಾರಂತೆ. 25 ಲಕ್ಷ ಜನ ರೇಷನ್ ಕಾರ್ಡ್ ನ ಏನ್ ಇಟ್ಕೊಂಡಿದ್ದಾರೆ, BPL ರೇಷನ್ ಕಾರ್ಡ್ ನ, ಇವರೆಲ್ಲ 25 ಲಕ್ಷ ಜನ GST ಪೇಯರ್ಗಳು ಇದಾರೆ ಅಂತ ಹೇಳ್ಬಿಟ್ಟು ಈಗ ವರದಿ ಬರ್ತಾ ಇರುವಂತದ್ದು. ಯಾಕೆ ಇಷ್ಟೊಂದು ರೇಷನ್ ಕಾರ್ಡ್ಗಳು ಕಂಟಿನ್ಯೂಸ್ ಆಗಿ ಏನೋ ಕ್ಲೋಸ್ ಮಾಡ್ತಾ ಇದಾರೆ, ಬ್ಲಾಕ್ ಮಾಡ್ತಾ ಇದಾರೆ, ಅಥವಾ ಎಲ್ಲಾನು ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ, ಕೆಲವ್ರನ್ನ ವರ್ಗಾವಣೆ ಮಾಡ್ತಾ ಇದಾರೆ? 25 ಲಕ್ಷ GST ಪೇಯರ್ಗಳನ್ನ ಇವಾಗ ಕಂಡು ಹಿಡಿದಿದ್ದಾರೆ. ಸೊ ಎವ್ರಿ ಮಂತ್ ಎಂಡ್ ಅಲ್ಲಿ ಒಂದು ವರದಿ ಬರುತ್ತೆ, ಇಷ್ಟಿಷ್ಟು ಕ್ಯಾನ್ಸಲೇಷನ್ ಆಗಿದೆ, ಇಷ್ಟು ನಾವು ರೇಷನ್ ಕಾರ್ಡ್ ಗಳನ್ನ ಏನೋ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳಿ. ಸೊ ಆ ವರದಿ ಇವಾಗ ಬಂದಿರುವಂತದ್ದು. ಸೊ ಏಪ್ರಿಲ್ ತಿಂಗಳಲ್ಲಿ ಬರ್ಬೇಕಾಗಿತ್ತು, ಅಂದ್ರೆ ಎಂಡ್ ಅಲ್ಲಿ ಸಿಗುತ್ತೆ ಯೂಶಲಿ. ಅದನ್ನ ನಾವ್ ಇವಾಗ ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ. 25 ಲಕ್ಷ ಜನರು GST ಪೇಯರ್ಗಳು ಎಷ್ಟು ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ನೋಡ್ಬೋದು ನೀವೇನೆ. ಅಂಡ್ ಇಲ್ಲಿ 3 ವರ್ಷಕ್ಕಿಂತ ಏನು ಅಂತ ಹೇಳಿದ್ರೆ, ಇವಾಗ ನಿಮ್ಗೆ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ ಹೊಸ BPL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ನ ಕೊಡ್ತಾ ಇರಲಿಲ್ಲ. ಇಲ್ಲಿ ಏನು ಅಂತ ಅಂದ್ರೆ, ನಾವು ರೇಷನ್ ಕಾರ್ಡ್ ಅಂತ ಬಂದಾಗ ಏನಾಗುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಒಪ್ಪಂದ ಇದ್ರೆ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕಾಗೋದು. ರಾಜ್ಯ ಸರ್ಕಾರ ಕೊಟ್ಬಿಟ್ರೆ ಅಂತ ಲೆಕ್ಕ ಬರಲ್ಲ. ಕೇಂದ್ರ ರಾಜ್ಯ ಎರಡೂನು ಮಾತಾಡ್ಕೊಂಡು ಓಕೆ ನಮ್ಮಲ್ಲಿ ಇಷ್ಟಿದೆ ಸ್ಲಾಟ್ಸ್ ಗಳು, ನಾವು ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಆದ್ರೆ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕಾಗೋದು. ಸೊ ಕೇಂದ್ರ ಸರ್ಕಾರ 3 ವರ್ಷಗಳಿಂದ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಗೆ ಪರ್ಮಿಷನ್ ಕೊಟ್ಟಿಲ್ಲ, ಸ್ಪೆಷಲಿ BPL ರೇಷನ್ ಕಾರ್ಡ್ ಅವ್ರಿಗೆ. ಸೊ ಹಾಗಾಗಿ ಕೂಡ ಹೊಡೆತ ಬಿದ್ದಿರುತ್ತೆ. ಇದ್ರ ಜೊತೆಗೆ ಇವಾಗ ಅದೇ ಹೇಳದ್ನಲ್ಲ, ಈ ಶ್ರಮ ಮತ್ತೆ ಬುಡಕಟ್ಟು ಜನಾಂಗದವರು ಮತ್ತೆ ಹೆಲ್ತ್ ಎಮರ್ಜೆನ್ಸಿ ಇರೋರು ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಹಾಕಬಹುದು. ಇದ್ರ ಜೊತೆಗೆ ಇನ್ನೊಂದಷ್ಟು ಏನು ಅಪ್ಡೇಟ್ಸ್ ಗಳು ಅಂತ ಹೇಳಿದ್ರೆ, ರೂಲ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಸೊ ರೂಲ್ಸ್ ಎಲ್ಲ ನಾನು ಹೇಳಕ್ ಹೋಗಲ್ಲ. 1,20,000 ಒಳಗಡೆ ಇರಬೇಕು ಇನ್ಕಮ್, ಅದು ಇದು ಎಲ್ಲ ಫೈನ್. ಬಟ್ ಇವಾಗ ಇನ್ನೊಂದು ವಿಚಾರನ ನಾವು ಗಮನ ಹರಿಸಿದ್ರೆ, ಇಲ್ಲಿ ಯಾರ್ಯಾರ ಹತ್ರ ಇವಾಗ ಇಡೀ ಕರ್ನಾಟಕದಲ್ಲಿ ಎಷ್ಟು ಕಾರ್ಡ್ಗಳಿದಾವೆ ಅಂತ ಅಂದ್ರೆ, ಬರೋಬ್ಬರಿ 5,45,00,000 ರೇಷನ್ ಕಾರ್ಡ್
ಹೋಲ್ಡರ್ಸ್ ಗಳು ಕರ್ನಾಟಕದಲ್ಲಿದ್ದಾರೆ. 5,45,00,000 ರೇಷನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿ. ಸ್ಪೆಷಲಿ BPL ರೇಷನ್ ಕಾರ್ಡಿನ ಲಿಸ್ಟ್ ನ ಕೊಡ್ತಾ ಇದ್ದಾರೆ. ಇಷ್ಟು ಜನ BPL ರೇಷನ್ ಕಾರ್ಡ್ ಹೋಲ್ಡರ್ಸ್. ಅದ್ರಲ್ಲಿ ನೋಡಿ 25 ಲಕ್ಷ ಕಿತ್ತಾಕಿದ್ರು, ಮೊನ್ನೆ 15 ಲಕ್ಷ ಕಿತ್ತಾಕಿದ್ರು. ಈ ರೀತಿ ಹುಡುಕಿ ಕಿತ್ತಾಕಿ ಬೇರೆಯವ್ರಿಗೆ ಆಪರ್ಚುನಿಟೀಸ್ ಕೊಡ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಈಗ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಗೊತ್ತಾ ನಿಮಗೆ? 10,47,080 ಜನ ಇದ್ದಾರೆ. 10,47,080 ಜನ ಅಂತ್ಯೋದಯ ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಕರ್ನಾಟಕದಲ್ಲಿ ಇದ್ದಾರೆ. BPL ರೇಷನ್ ಕಾರ್ಡ್ ನ ಇಟ್ಕೊಂಡಿರೋರು 1,14,38,886 ಇಷ್ಟು ಕಾರ್ಡ್ಗಳಿದೆ. ಅದರಲ್ಲಿ ಫಲಾನುಭವಿಗಳು ಎಷ್ಟಿದ್ದಾರೆ ಅಂದ್ರೆ 4,46,744 ಫಲಾನುಭವಿಗಳು ಇದ್ದಾರೆ. ಕಾರ್ಡ್ ಇದೆ, ಅದನ್ನ ಯೂಸ್ ಮಾಡ್ಕೊಂತ ಇರುವಂತದ್ದು ಅಥವಾ ಯೂಸ್ ಮಾಡ್ಕೊಳ್ದೆ ಇಲ್ದಿರುವಂತದನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಇವಾಗ ನಮ್ಮ ಹತ್ರ APL ಕಾರ್ಡ್ ಇದೆ, ನಾವ್ ಅದನ್ನ ಯೂಸ್ ಮಾಡಲ್ಲ, ಅದು ಲೆಕ್ಕ ಬರಲ್ಲ ನಿಮ್ಗೆ. ಯಾರು ಯೂಸ್ ಮಾಡ್ತಾ ಇದಾರೆ ಅದನ್ನ ಮಾತ್ರ ಕೌಂಟಿಂಗ್ ತಗೋತಾರೆ. ಇವಾಗ ನಾವ್ ಯೂಸ್ ಮಾಡಲ್ಲ ಅಂತಂದ್ರೆ ಅದನ್ನ ಡೆಡ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ಕ್ಯಾನ್ಸಲೇಷನ್ ಮಾಡ್ಬಿಡ್ತಾರೆ. ಸೊ ಆ ತರ ಪ್ರಕಾರದಲ್ಲಿ ಇವಾಗ 4,46,00,000 ಇಷ್ಟು ಕಾರ್ಡ್ಗಳು. ನಾನು ಹೇಳಿದ್ನಲ್ಲ ನಿಮಗೆ, ಆಲ್ಮೋಸ್ಟ್ ನೋಡಿ 5,45,00,000 ಜನ ಇದ್ದಾರೆ BPL ರೇಷನ್ ಕಾರ್ಡು ಅಂತ ಅಂದಾಗ, ಯೂಸ್ ಮಾಡ್ತಾ ಇರೋರ ಸಂಖ್ಯೆ ನೋಡಿ ಇಷ್ಟು ನಂಬರ್ಸ್ ಅಲ್ಲಿ ಇದ್ದಾರೆ. ಬಟ್ ಯೂಸ್ ಮಾಡ್ತಾ ಇರೋದು 4 ಕೋಟಿ ಜನ. ಅದನ್ನ ಯೂಸ್ ಮಾಡ್ತಾ ಇರುವಂತದ್ದು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ? APL ಕಾರ್ಡ್ ತುಂಬಾ ಕಡಿಮೆ ಇದೆ. 29,71,601 ಇದ್ದಾರೆ. ಅದರಲ್ಲಿ ಫಲಾನುಭವಿಗಳು ಆಕ್ಚುಲಿ ಇರೋದು 1 ಕೋಟಿ ಫಲಾನುಭವಿಗಳು ಇದ್ದಾರೆ. ಬಟ್ ಯೂಸ್ ಮಾಡ್ತಾ ಇರೋದು ಬರೀ 29 ಲಕ್ಷ ಜನ ಮಾತ್ರ ಅದನ್ನ APL ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಯೂಸ್ ಮಾಡ್ತಾ ಇಲ್ಲ APL ಕಾರ್ಡ್ ನ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, APL ಕಾರ್ಡ್ ಅವ್ರನ್ನು ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಇದೇ ಉದ್ದೇಶದಿಂದ. ಕಾರ್ಡ್ ಇರುತ್ತೆ, ಯೂಸ್ ಮಾಡಲ್ಲ, ಇಲ್ಲ KYC ಮಾಡಿಸ್ಕೊಂಡಿರಲ್ಲ, ಇಲ್ಲಾಂದ್ರೆ ಡಾಕ್ಯುಮೆಂಟ್ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ. ಅದನ್ನೇನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. 1 ಕೋಟಿ ಜನದಲ್ಲಿ 29 ಲಕ್ಷ ಜನ ಮಾತ್ರ ಆಕ್ಟಿವ್ ಆಗಿದ್ದಾರೆ APL ಕಾರ್ಡ್ ಅಲ್ಲಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಇಷ್ಟು ವ್ಯತ್ಯಾಸಗಳು ಆಗ್ತಾ ಇರುತ್ತೆ, ಇಷ್ಟು ಚೇಂಜಸ್ ಗಳು ಅವಾಗ ಆಗ್ತಾ ಇರ್ತವೆ. ಇಷ್ಟು ಅಪ್ಡೇಟ್ಸ್ ಗಳು ಸದ್ಯದ ಮಟ್ಟದಲ್ಲಿ ಬಂದಿದೆ. ಅಂಡ್ ಹೇಳದ್ನಲ್ಲ, ಹೆಲ್ತ್ ಎಮರ್ಜೆನ್ಸಿ ಇರೋರು, ಇಲ್ಲ ಅಂತಂದ್ರೆ ಶ್ರಮ ಕಾರ್ಡ್ ಇರೋರು, ಇಲ್ಲ ಅಂತ ಅಂದ್ರೆ ಬುಡಕಟ್ಟು ಜನಾಂಗದವ್ರಿಗೆ ಯಾರಿಗಾದ್ರು ರೇಷನ್ ಕಾರ್ಡ್ಗಳು ಬೇಕು ಅಂತಂದ್ರೆ ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮೀಣವನ್ನು ನಿಮಗೆ ಯಾವ್ದು ಅನುಕೂಲ ಇದೆ ಸೈಬರ್ ಸೆಂಟರ್ಗೆಲ್ಲ ಹೋಗ್ಬೇಡಿ. ಗೌರ್ಮೆಂಟ್ ಆಥರೈಸ್ಡ್ CSC ಕೇಂದ್ರಗಳು, ಈ ತರ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ರೇಷನ್ ಕಾರ್ಡ್ ಅರ್ಜಿಗಳು ಶುರುವಾಗಿದೆ. ಬರೀ ಈ 3 ಕ್ಯಾಟಗರಿಗೆ ಮಾತ್ರ. ಜನರಲ್ ಕ್ಯಾಟಗರಿಗೆ ಶುರುವಾಗಿಲ್ಲ. ಜನರಲ್ ಕ್ಯಾಟಗರಿಗೆ ಇನ್ನೂ ಶುರುವಾಗಿಲ್ಲ. ಕಳೆದ 3 ವರ್ಷದಿಂದ ಆಪರ್ಚುನಿಟೀಸ್ ಕೊಟ್ಟಿಲ್ಲ. ಅದು ಆಪರ್ಚುನಿಟಿ ಕೊಟ್ಟಾಗ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾವು ಅದನ್ನ ರಿಸರ್ಚ್ ಮಾಡಿ ವಿಡಿಯೋ ಮಾಡುವಂತದ್ದು. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ನಾನು ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ಸ್ ಬರುತ್ತೆ, ಅವಾಗ ವಿಡಿಯೋ ನಿಮಗೆ ಮಿಸ್ ಔಟ್ ಆಗಲ್ಲ. ಸೊ ಇದು ಇವತ್ತಿನ ಒಂದು ರೇಷನ್ ಕಾರ್ಡಿನ ಹೊಸ ಅಪ್ಡೇಟ್. KYC ಮತ್ತೆ ನಿಮಗೆ ತಿದ್ದುಪಡಿ ಏನ್ ನಡೀತಿದ್ದು ಅದು ಸ್ಟಾಪ್ ಆಗಿದೆ. ಅದ್ರ ಬಗ್ಗೆ ವಿಚಾರ ಹೇಳಿಲ್ಲ ನಾನು, ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. KYC ತಿದ್ದುಪಡಿಗೆ ಅವಕಾಶಗಳು ಕ್ಲೋಸ್ ಆಗಿದೆ. ಸೊ ಇವಾಗ ಬೈ ಎಲೆಕ್ಷನ್ ಆಗಿರೋ ಕಾರಣ, ಎಲೆಕ್ಷನ್ಸ್ ಗಳಾಗಿರೋ ಕಾರಣ, ಅದ್ರದ್ದು ರಿಸಲ್ಟ್ ಬರೋ ಕಾರಣ ಎಲ್ಲಾನು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಎಮರ್ಜೆನ್ಸಿ ಕೇಸಸ್ ಮಾತ್ರ ಇವಾಗ ಬಿಟ್ಟಿರುವಂತದ್ದು ರೇಷನ್ ಕಾರ್ಡ್ ನ, ಸರಿನಾ? ಅಂತ್ಯೋದಯ ಮತ್ತೆ BPL ಗೆ ಇದು ಮೇಜರ್ ಆಗಿ ಬರುವಂತದ್ದು. ಸೊ ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಅಪ್ಲಿಕೇಶನ್ಸ್ ನ ಹಾಕಬಹುದು. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಗಳಿದೆ ರೇಷನ್ ಕಾರ್ಡಿನ ವಿಚಾರವಾಗಿ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.